ಇನ್ನು ಬಟ್ಟೆ ಗೆಲ್ಲಿ ಗುರುಗಳೇ, ಸೂರು ಗೆಲ್ಲಿ ಗುರುಗಳೇ ಅಂತ ಒದ್ದಾಡ್ತಿರ್ತಾರೆ ನೋಡಿ. ಸೂರಿನ ಕತೆ ಆಮೇಲೆ ಎಲ್ಲೋ ಮಲ್ಕೋಬೋದು ಒಂದು ಬಾಡಿಗೆ ಮನೇಲಿ. ಬಟ್ಟೆ ಕತೆ ಬಿಡಿ, ಹರಿದ ಬಟ್ಟೆ ಹಾಕೊಂಡು ಬದುಕ್ಬಿಡ್ಬೋದು. ಆದರೆ ಎಷ್ಟು ಕಷ್ಟಪಟ್ಟರು ಬೊಗಸೆ ಊಟಕ್ಕೆ ಆಗ್ತಿಲ್ಲ ಅಂತ ಹೇಳಿಬಿಟ್ರೆ ಮನಸ್ಸು ಹೊಡೆದೋಗ್ಬಿಡುತ್ತೆ ನಮಗೆ, ಬೇಡ ಜೀವನ ಇನ್ನು ಅಂತ. ಇಂಥ ಒಂದು ಕಡು ಕಷ್ಟಕ್ಕೆ ನಿತ್ಯ ಊಟದಾರಿದ್ರ್ಯಕ್ಕೆ ಒಂದು ಪರಿಹಾರ ಉಂಟು. ನಿತ್ಯ ಊಟದಾರಿದ್ರ್ಯಕ್ಕೆ ಅಂದರೆ ಒಪ್ಪತ್ತು ಊಟಕ್ಕೂ ಇಲ್ಲ ಗುರುಗಳೇ, ಎಲ್ಲೋ ವಾರಾನ ತಿನ್ಕೊಂಡು ಬದುಕ್ತಿದ್ವಿ. 2 ದಿನಕ್ಕೊಮ್ಮೆ ಒಂದು ಒಳ್ಳೆ ಊಟ ತಿಂದರೆ ಜಾಸ್ತಿ ಹೊಟ್ಟೆ ತುಂಬ ಅನ್ನೋ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿರುತ್ತೆ. ಅಂಥದ್ದಕ್ಕೆ ಒಂದು ಅದ್ಭುತವಾದಂಥ ಪರಿಹಾರ. ಹತ್ತಿರದಲ್ಲಿ ಎಲ್ಲಿಯಾದರೂ ಶನೇಶ್ವರ ದೇವಸ್ಥಾನ ಇದ್ದರೆ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದ ದಿನ ತಪ್ಪದೆ ಒಂದಷ್ಟು ಎಳ್ಳು, ಒಂದು ಅರ್ಧ kg ಎಳ್ಳು, ಒಂದು ಅರ್ಧ kg ಎಣ್ಣೆ, 1-2 ತಟ್ಟೆ, 2 ಲೋಟ, 2 ಸ್ಪೂನು, 2 ಬಟ್ಟಲು ಇಷ್ಟನ್ನು ಸೇರಿಸಿ ಯಾರಾದರೂ ಬಡವರಿಗೆ, ನಿರ್ಗತಿಕರಿಗೆ, ಭಿಕ್ಷುಕರಿಗೆ, ವೃದ್ಧರಿಗೆ ಕೊಟ್ಟು ಬಿಡಿ. ಇದನ್ನು ಒಂದು 8 ಶನಿವಾರ ಮಾಡಿ ನೋಡಿ. ಆ ನಿತ್ಯ ಒಪ್ಪತ್ತು ಊಟದ ದಾರಿದ್ರ್ಯದ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ ಗುರುಗಳೇ. ಹೊಟ್ಟೆ ತುಂಬ ತಿನ್ನಲಿಲ್ಲ ಅಂದರೂ ಬೊಗ್ಸೆ ಊಟ ಶಿವ ಕೊಟ್ಟಿದ್ದಾನೆ ಗುರುಗಳೇ, ಚೆನ್ನಾಗಿದ್ದೀವಿ ಅಂತ ನೀವೇ ಹೇಳ್ತೀರಾ. ಒಳ್ಳೆಯದಾಗಿ.